ಆಮೇಲೆ ತಗೊಳ್ಬಹುದು. ನೆಕ್ಸ್ಟ್ ಈಗ ಸೊ ವಿಧೇಯಕ ನಮ್ಮ ಕಂದಾಯ ಇಲಾಖೆ ವಿಧೇಯಕಗಳನ್ನು ತೆಗೆದುಕೊಳ್ಬೇಕು ಅಂತ ಮಾನ್ಯ ಸಭಾಧ್ಯಕ್ಷರು. ಮುಗಿಸ್ಲಿ. ಆಯ್ತು, ಚರ್ಚೆ ಬೇಡ. ಮಂತ್ರಿ ಅವರೇ, ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸೋದಕ್ಕೆ ಮೊದಲು ವಿಧೇಯಕದ ಬಗ್ಗೆ ಮಾಹಿತಿ ಸದನದ ಸದಸ್ಯರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸುಮಾರು ನಮ್ಮ ಕಂದಾಯ ಇಲಾಖೆಯಲ್ಲಿ ನಮ್ಮ ಮೂಲ ಕಾನೂನು ಕರ್ನಾಟಕ ಭೂ ಕಂದಾಯ ಕಾನೂನು, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಮ್ಮ ಇಲಾಖೆಗೆ ಮತ್ತು ಭೂ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ ಅದರಲ್ಲಿ ಸುಮಾರಷ್ಟು ತಿದ್ದುಪಡಿಗಳನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿರುವಂತಹ ಕೆಲವುಗಳನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದನೇದು ಸೆಕ್ಷನ್ 2ನಲ್ಲಿ ಲ್ಯಾಂಡ್ ಲಾಕ್ಡ್ ಖರಾಬ್ ಅಂದ್ರೆ ಭೂ ನಿರ್ಬಂಧಿತ ಬಿ ಖರಾಬ್ ಅಂದ್ರೆ ಏನು ಅನ್ನೋದನ್ನ ಹಿಂದೆ ಅದೇನಾಗಿದೆ, ಹೋದ ಸರ್ಕಾರದಲ್ಲಿ ಈ ನಗರ ಪ್ರದೇಶದಲ್ಲಿ ಭೂ ನಿರ್ಬಂಧಿತ ಖರಾಬನ್ನ ಸುತ್ತ ಇರುವಂತವರಿಗೆ ಮಂಜೂರು ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಹಿಂದೆ ಮಂಜೂರಾಗಿದೆ. ನಾನು ಸಚಿವ ಆದ್ಮೇಲೆ ಒಂದು ಗುಂಟೆಯನ್ನು ಕೂಡ ನಾನು ಮಂಜೂರು ಮಾಡಿಲ್ಲ. ಆದರೂ ಕೂಡ ಕಾನೂನಲ್ಲಿ ಇದರ ದುರುಪಯೋಗ ಆಗಿರುವುದನ್ನ ನಾನು ಗಮನಿಸಿದ್ದೇನೆ. ಯಾವ ರೀತಿ ಅಂದ್ರೆ, ಅವರ ಸರ್ವೆ ನಂಬರು ಒಳಗಡೆ ಇಲ್ಲ, ಅದು ಅವರ ಸರ್ವೆ ನಂಬರು ಪಕ್ಕಕ್ಕೆ ಇದೆ. ಆದರೂ ಸಹ ಬಂದು ಇದು ಭೂ ನಿರ್ಬಂಧಿತ ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಕ್ಲೇಮ್ ಮಾಡಿರೋದನ್ನ ಗಮನಿಸಿದ್ದೇವೆ. ಇನ್ನೊಂದು ಎಲ್ಲೋ ಕಡೆ ಅವ್ರದ್ದು 3-4 ಸರ್ವೆ ನಂಬರ್ ಇದೆ, 3-4 ಸರ್ವೆ ನಂಬರ್ ಮಧ್ಯ ಇದ್ದಾಗ ಕ್ಲೇಮ್ ಮಾಡಿದ್ದಾರೆ. ಹಾಗೂ ಎಲ್ಲೋ ಒಂದು ಕಡೆ ಕಾಲುವೆ ಪಕ್ಕ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಲ್ಯಾಂಡ್ ಲಾಕ್ಡ್ ಅಂತ ಕ್ಲೇಮ್ ಮಾಡಿದ್ದಾರೆ. ಈ ರೀತಿಯಾಗಿ ಕಾನೂನಲ್ಲಿ ಲೂಪ್ ಹೋಲ್ ಇರೋದ್ರಿಂದ, ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದನ್ನ ಹಿಂದೆ ಎಲ್ಲ ಕ್ಲೇಮ್ ಆಗಿದೆ. ಈಗ ನಾನು ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ನಾವು ಗ್ರಾಂಟ್ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ 1 ಸೆಂಟು ಕೂಡ ನಾವು ಗ್ರಾಂಟ್ ಮಾಡಿಲ್ಲ. ಆದ್ರೂ ಕೂಡ ಕಾನೂನಲ್ಲಿರುವ ಗೊಂದಲವನ್ನ ಸ್ಪಷ್ಟೀಕರಣ ಮಾಡಬೇಕು ಅಂತ ಇದರಲ್ಲಿ ಯಾವ ರೀತಿ ನಾವು ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ಅಂದ್ರೆ, ಭೂ ನಿರ್ಬಂಧಿತ ಬಿ ಖರಾಬ್ ಯಾವುದು ಅಂದ್ರೆ ನನ್ನ ಸರ್ವೆ ನಂಬರ್ ಒಳಗಡೆ, ಅದು ಬಾಜೂಕಿರೋದಲ್ಲ, ಮಧ್ಯದಲ್ಲಿದ್ರೆ ಮಾತ್ರ ಅದು ಲ್ಯಾಂಡ್ ಲಾಕ್ಡ್ ಅಂತ ನಾವು ಡೆಫಿನೇಷನ್ ಅಲ್ಲಿ ಸ್ಪಷ್ಟೀಕರಣವನ್ನ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಸುಮ್ನೆ ಇದು ಲ್ಯಾಂಡ್ ಲಾಕ್ ಖರಾಬು ಅಪ್ಲೈ ಮಾಡಿಬಿಟ್ಟು ನನಗೆ ಮಂಜೂರು ಮಾಡಿ ಅಂತ ಕೇಳುವುದು ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಒಂದು. ಎರಡನೇದು ಸೆಕ್ಷನ್ 4 ಅಲ್ಲಿ ನಾನು UP, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಂಥ ರಾಜ್ಯಗಳಲ್ಲಿ ನೋಡಿದಾಗ ಈಗ ನಾವು ರಾಜ್ಯದಲ್ಲಿ ಕೂಡ ಈ ಕಂದಾಯ ಗ್ರಾಮಗಳನ್ನ ರಚನೆ ಮಾಡ್ತಾ ಇದ್ದೇವೆ. ಹಿಂದೆ ತಾಂಡ, ಹಟ್ಟಿ, ಕ್ಯಾಂಪ್ಗಳಿದ್ದವನ್ನೆಲ್ಲ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಸುಮಾರು 3800 ಚಿಲ್ಲರೆ ಈ ರೀತಿಯಾದಂತ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮದ ಸ್ಥಾನಮಾನ ಅವಕ್ಕೆ ಕೊಡ್ತಾ ಇದ್ದೇವೆ. ಅವಕ್ಕೆ ಹೆಸರು ಇಡಬೇಕಾಗುತ್ತೆ. ನಾವು ಹೆಸರು ಇಡ್ಲಿಕ್ಕೆ ಬಂದಾಗ ಯಾವ ಸೆಕ್ಷನ್ ಅಲ್ಲಿ ಹೆಸರು ಇಡೋದು ಅಂತೇಳಿ ನೋಡಿದಾಗ ಈಗ ಹೆಸರು ಇಟ್ಟಿದ್ದೇವೆ. ಸುಮಾರು 2000 ಈ ರೀತಿ ವಸತಿ ಪ್ರದೇಶ ಗ್ರಾಮ ಮಾಡಿ ಹೆಸರು ಇಟ್ಟಿದ್ದೇವೆ. ಬೇರೆ ಎಲ್ಲದಕ್ಕೂ ಕಾನೂನಿನಲ್ಲಿ ಬಲ ಇದೆ. ಆದ್ರೆ ಹೆಸರು ಇಡೋದು ಯಾವಾಗ ಅಂತ ನೋಡಿದಾಗ ಅದಕ್ಕೆ ಯಾವುದೂ ಒಂದು ಸೆಕ್ಷನ್ ಇರಲಿಲ್ಲ. ಸೆಕ್ಷನ್ 4 ಅಲ್ಲಿ ನಾನೊಂದು ಅಲ್ಲಿ ಎ ಅಂತ ಸೇರಿಸಿ 4 ಅಲ್ಲಿ ಎ ಅಂತ ಸೇರಿಸಿ ಗ್ರಾಮಕ್ಕೆ ಹೆಸರಿಡುವಂತಹದ್ದು, ಹೆಸರು ಮರು ನೇಮಕ ಮಾಡುವಂತಹದ್ದು. ಈಗ ನಾವು ಮೊದಲಿಗೆ ಕಿತ್ತೂರು ಅಂತ ಇತ್ತು, ಚೆನ್ನಮ್ಮನ ಕಿತ್ತೂರು ಅಂತ ಮಾಡಿದ್ದೇವೆ. ಇವೆಲ್ಲ ಯಾವ ಕಾನೂನು ಅಡಿಯಲ್ಲಿ ಆಗುತ್ತೆ ಅಂತ ನೋಡಿದಾಗ ವಾಡಿಕೆ ಪ್ರಕಾರ ಕಂದಾಯ ಇಲಾಖೆ ಕ್ಯಾಬಿನೆಟ್ ಡಿಸಿಷನ್ ಮೇಲೆ ಮಾಡ್ತಾ ಇದ್ದೇವೆ. ಆದ್ರೆ ಅದಕ್ಕೆ ಒಂದು ಕಾನೂನಿನ ಬಲ ಕೊಡುವಂತ ಒಂದು ತಿದ್ದುಪಡಿ ಇಲ್ಲಿ ಪ್ರಸ್ತಾಪಿಸಿದ್ದೇವೆ. ಮೂರನೇದು ಮಾನ್ಯ ಸಭಾಧ್ಯಕ್ಷರೇ,
ಈಗ ನಾನು ನಮ್ಮ ಇಲಾಖೆಯಲ್ಲಿ ಎಸಿ ಆಫೀಸು, ಡಿಸಿ ಆಫೀಸು ಮತ್ತು ತಹಸೀಲ್ದಾರ್ ಆಫೀಸು, ಸರ್ವೆ ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸ್, ಇಲ್ಲಿ ಇರುವಂತಹ ಎಲ್ಲ ಹಳೆ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ. ಅಂದ್ರೆ ಸ್ಕ್ಯಾನಿಂಗ್ ಮಾಡಿ, ಇಂಡೆಕ್ಸ್ ಮಾಡಿ, ಅದನ್ನ ಪರ್ಮನೆಂಟ್ ಆಗಿ ಇನ್ನು ಮುಂದೆ ತಿದ್ದೋದಕ್ಕೆ ಅವಕಾಶ ಇಲ್ಲದ ಹಾಗೆ ಪರ್ಮನೆಂಟ್ ಆಗಿ ಫೋರ್ಜರಿ, ಕಳೆದು ಹೋಗುವಂತಹದ್ದು, ತಿದ್ದುವಂತಹದ್ದು ಇನ್ನು ಮುಂದೆ ಅವಕಾಶ ಇಲ್ಲದ ಹಾಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಪಬ್ಲಿಕ್ ರೆಕಾರ್ಡ್ಸ್ಗೆ ಕಾನೂನು ಇದೆ. ಅದರ ಅಡಿಯಲ್ಲಿ ಡಿಸಿ, ಎಸಿ ಮತ್ತು ತಹಶೀಲ್ದಾರರನ್ನ ಪಬ್ಲಿಕ್ ರೆಕಾರ್ಡ್ಸ್ ಅಡಿಯಲ್ಲಿ ಅವರು ಕೂಡ ಅವರು ಕಾಂಪಿಟೆಂಟ್ ಅಧಿಕಾರಿಗಳು ಅಂತ ಅವ್ರನ್ನ ನೇಮಿಸ್ತಾ ಇದ್ದೇವೆ. ಮತ್ತು ಏನು ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ, ಇದಕ್ಕೆ ಇವರು ಉಸ್ತುವಾರಿ. ಮತ್ತೆ ನಾಳೆ ದಿನ ಇವುಗಳ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯನ್ನ ತಹಶೀಲ್ದಾರರು, ಎಸಿ, ಡಿಸಿ ಅವರಿಗೆ ನೇಮಕ ಮಾಡ್ತಾ ಇದ್ದೇವೆ. ಸೊ ಒಂದು ನಮ್ಮ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅದಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿಕೊಂಡಿದ್ದೇವೆ. ಅದರ ಉಸ್ತುವಾರಿ ಅಧಿಕಾರಿಗಳು ತಹಶೀಲ್ದಾರರು, ಎಸಿ, ಡಿಸಿ ಅನ್ನುವಂತಹದ್ದನ್ನ ಇಲ್ಲಿ ನಾವು ಸೆಕ್ಷನ್ 8(1), ಸೆಕ್ಷನ್ 10(1), ಸೆಕ್ಷನ್ 11 ಅದರಲ್ಲಿ ಮೂವರಿಗೂ ಕೂಡ ನಾವು ವಿ ಆರ್ ಡೆಸಿಗ್ನೇಟಿಂಗ್ ದೆಮ್ ಆಸ್ ರೆಕಾರ್ಡ್ ಆಫೀಸರ್ಸ್ ಫಾರ್ ದ ರೆವಿನ್ಯೂ ರೆಕಾರ್ಡ್ಸ್ ಅಂಡ್ ಫಾರ್ ಡಿಜಿಟಲೈಸೇಷನ್ಗೆ ಅವರನ್ನ ನಾವು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸೀಲು, ಸ್ಟ್ಯಾಂಪು ರೆವಿನ್ಯೂ ಅಧಿಕಾರಿಗಳದ್ದು ಬಹಳ ದುರುಪಯೋಗ ಆಗ್ತದೆ. ಅದರಲ್ಲಿ ಸೀಲ್ ಅಂದ್ರೆ ಏನು ಅಂತ ನಾವು ಇದೆ ನಮ್ಮ ಕಾನೂನಲ್ಲಿ. ಆದ್ರೆ ಸೀಲಿನ ದುರುಪಯೋಗಕ್ಕೆ ಅಲ್ಲಿ ನೇರವಾಗಿ ಶಿಕ್ಷೆ ಕೊಡಬೇಕು ಅನ್ನುವಂತ ಅಂಶ ಇರಲಿಲ್ಲ. ಅದಕ್ಕಾಗಿ ಇದರಲ್ಲಿ ಯಾವುದೇ ನಮ್ಮ ಸೀಲನ್ನ ಮಿಸ್ಯೂಸ್ ಮಾಡಿದ್ರೆ, ಅದರಿಂದ ಫ್ರಾಡ್ ಮಾಡಿದ್ರೆ ಅದು ಪನಿಷಬಲ್ ಅಫೆನ್ಸ್ ಅಂತೇಳಿ ಒಂದು ತಗೊಂಡು ಬಂದಿದ್ದೇನೆ. ಇಲ್ಲ ಅಂದ್ರೆ ಯಾರೋ ಹಾಕ್ತಾರೆ, ಮಾಡ್ತಾರೆ, ಆಮೇಲೆ ಏನು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಶಿಕ್ಷೆ ಇರಲಿಲ್ಲ. ಆದ್ರೆ ಈಗ ನಮ್ಮ ಅಧಿಕಾರಿ ಮಾಡ್ಲಿ, ಬೇರೆಯವರು ಮಾಡ್ಲಿ, ಅವ್ರಿಗೆ ಬೇರೆಯವರು ಖಾಸಗಿಯವರು ಮಾಡಿದ್ರು ಕೂಡ ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅದಕ್ಕೆ ಒಂದು ಪ್ರಾವಧಾನವನ್ನ ಮಾಡ್ಕೊಂಡಿದ್ದೇವೆ ಸಭಾಧ್ಯಕ್ಷರೇ. ಇನ್ನ ಕೆಲವು ಸಣ್ಣ ಪುಟ್ಟ IPC ಇದ್ದಿದ್ದನ್ನ ಈಗ BNSS ಬಂದಿದೆ, ಅದನ್ನ ಇಲ್ಲಿ ನಾವು ಉಲ್ಲೇಖ ಮಾಡುವಂತಹದ್ದು ತೆಗೆದುಕೊಂಡು ಬಂದಿದ್ದೇವೆ. ಇನ್ನೊಂದು ಸೆಕ್ಷನ್ 25ರಲ್ಲಿ ಇನ್ನೊಂದು ಇರ್ಬೇಕು, ಯಾವುದು ಬರ್ತೇನೆ, 1 by 1 ಬರ್ತೇನೆ. ನಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಹೋಗ್ತಾ ಇದ್ದೇನೆ. 15 ಆಫ್ ಯಾವ್ದು ಹೇಳ್ತಾ ಇದ್ದೀರಿ ನೀವು? ನಾನೀಗ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇದ್ದೀನಿ. ಲ್ಯಾಂಡ್ ರೆವಿನ್ಯೂ ಆಕ್ಟ್ ಬೇರೆ ಇದೆ, ಬೇರೆ ಬೇರೆದಿದೆ. ಕವರ್ ಮಾಡ್ತೇನೆ, ಲಾಸ್ಟಿಗೆ ಬಿಟ್ಟು ಹೋದ್ರೆ ದಯವಿಟ್ಟು ಜ್ಞಾಪಿಸಿ. ನೆಕ್ಸ್ಟ್ ಸೆಕ್ಷನ್ 25ಗೆ ಒಂದು ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದೇವೆ. ಏನಂದ್ರೆ ಈಗ ನಮ್ಮಲ್ಲಿ 3 ಕೋರ್ಟ್ ಇದೆ. ತಹಶೀಲ್ದಾರರು, ಎಸಿ, ಡಿಸಿ, ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಡಿಸಿ ಇದ್ದಾರೆ, ಆರ್ಸಿದು ಕೋರ್ಟ್ ಇದೆ. ಅವ್ರು ಏನಾದ್ರೂ ಪ್ಯೂರ್ಲಿ ಬೈ ಎರರ್ ಆದೇಶ ಮಾಡಿಬಿಟ್ರೆ, ಅದು ತಪ್ಪಿನಿಂದ ಬೈ ಎರರ್ ಆದೇಶ ಆದ್ರೆ ಅದನ್ನ ರಿಕಾಲ್ ಮಾಡುವಂತ ಪವರ್ಸ್ ಅವರಿಗೆ ಕೊಡ್ತಾ ಇದ್ದೇವೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅವ್ರು ರಿಕಾಲ್ ಮಾಡಕ್ ಆಗಲ್ಲ ಅಂದ್ರೆ, ತಪ್ಪಾಗಿದೆ ಅಂತ ಅರಿವಾದ ಮೇಲೆ ತಕ್ಷಣ ಅವ್ರಿಗೆ ರಿಕಾಲ್ಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಅವರು, ನೀವು ನೋಡ್ರಿ, ನೀವು ತಪ್ಪು ಮಾಡಿದಿರಿ ಅಂತ ಮೇಲಧಿಕಾರಿ ಪಾಯಿಂಟ್ ಔಟ್ ಮಾಡಿದಾಗ ಈಗ ಆದೇಶ ಆಗೋಗ್ಬಿಟ್ಟಿದೆ, ನಾನೇನ್ ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ರೆವಿನ್ಯೂ ಕೋರ್ಟ್ ಅವರು ಏನಾದ್ರೂ ಎರರ್ ಆಗಿದ್ರೆ ಮಾತ್ರ, ನಾಟ್ ಆನ್ ಮೆರಿಟ್ಸ್ ಅಲ್ಲಿ ಅವರು ಆರ್ಡರ್ ಮಾಡಿ ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಅದನ್ನ ರಿಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಇವರು ಕಣ್ತಪ್ಪಿನಿಂದ ಬೈ ಎರರ್ ಆದೇಶ ಮಾಡಿದ್ದನ್ನ ರಿಕಾಲ್ ಮಾಡಿ ಅದನ್ನ ಸರಿಪಡಿಸುವಂತಹದ್ದು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ಕೆಲವು ಕೇಸುಗಳಲ್ಲಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ದಾಖಲೆಗಳನ್ನ ನೋಡದೆ ಆದೇಶ ಮಾಡಿರುವಂತಹದ್ದು ನಾವು ನೋಡಿದ್ದೇವೆ. ಅಂತ ಸಂದರ್ಭದಲ್ಲಿ ಆ ಆದೇಶವನ್ನ ರೀಕಾಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ. ಹಾಗೆ ಕೆಲವು ಎವಿಕ್ಟ್, ಏನಾದ್ರೂ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಅನ್ನ ಎವಿಕ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದು ಗೊಂದಲ ಇತ್ತು. ತಹಶೀಲ್ದಾರರು, ಡಿಸಿ ಅವರು ಈ ರೀತಿಯಾಗಿ ಅದಕ್ಕೆ ಸ್ವಲ್ಪ ಸ್ಪಷ್ಟೀಕರಣವನ್ನ ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಹಾಗೆ ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ, ಇದು ಇನ್ನೂ ಕೆಲವು ಪ್ರಿವಿಲೇಜಸ್ ಬಗ್ಗೆನೂ ಕೂಡ
ಇದು ಒಂದು ಪ್ರಿವಿಲೇಜಸ್ ಯಾವ ರೀತಿ ಆಗಿದೆ ತಮ್ಗೆ ಗೊತ್ತು. ತಮ್ಮಲ್ಲಿ ಎಲ್ಲ ಪ್ರಿವಿಲೇಜಸ್ ಆ ಭಾಗದಲ್ಲಿ ಇದೆ. ಪ್ರಿವಿಲೇಜ್ ಯಾರಿಗೆ ಲಭ್ಯ? ಆ ಕುಮ್ಕಿ ಬಾಣೆ ಜಮೀನಿಗೆ ಪಕ್ಕದಲ್ಲಿ ಹೊಂದ್ಕೊಂಡಿರೋರಿಗೆ ಪ್ರಿವಿಲೇಜ್ ಕೊಡಬಹುದು. ಇದು ಮೂಲ ಕಾನೂನಲ್ಲೇ ಇದೆ. ಆದ್ರೆ ಅವ್ರ ಜಮೀನ್ ಇರೋದು ಎಲ್ಲೋ, ಇಲ್ಲಿ ಬಂದು ಇಲ್ಲಿ ಪ್ರಿವಿಲೇಜ್ ಇದೆ ನಮ್ದು ಅಂತ ಎಲ್ಲ ಕ್ಲೇಮ್ ಮಾಡಿರುವಂತ ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಹಾಗಾಗಿ ಪ್ರಿವಿಲೇಜ್ ಯಾರಿಗೆ ಲಭ್ಯ? ಆ ಪ್ರಿವಿಲೇಜ್ ಲ್ಯಾಂಡ್ ಪಕ್ಕ ಇರೋರಿಗೆ ಪ್ರಿವಿಲೇಜ್ ಲಭ್ಯ ಅನ್ನುವಂತ ಸ್ಪಷ್ಟೀಕರಣವನ್ನು ಕೂಡ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಆಮೇಲೆ ಕೆಲವು ಭಾಗದಲ್ಲಿ ಇತ್ತೀಚೆಗೆ ನೈಸರ್ಗಿಕ ವಿಕೋಪ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನೀರಾಗ್ಬಹುದು, ಅಥವಾ ಕೆರೆ ವಾಟರ್ ಬಾಡಿ ಆಗ್ಬಹುದು, ಅಥವಾ ನಾವು ಬೆಟ್ಟ ಪ್ರದೇಶಗಳಲ್ಲಿ ಹಿಂದೆ ಇದ್ದಂತ ಜಮೀನು ನಾನಾ ಸ್ವಾಭಾವಿಕ ಕಾರಣಗಳಿಂದ ವಿರೂಪ ಆಗ್ತಾ ಇದೆ. ಆವಾಗ ಅವ್ರ ಜಮೀನು ಹೊರಟೋಗುತ್ತೆ. ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಹೋಗುತ್ತೆ, ಕೆಲವು ಕಡೆ ನದಿ ಕೋರ್ಸ್ ಬದಲಾವಣೆ ಆಗುತ್ತೆ, ಕೆಲವು ಕಡೆ ವಾಟರ್ ಬಾಡಿ ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಅದು ಬೇರೆಯವರ ಜಮೀನ್ಗೆ ಬಂದು ಅಲ್ಲಿ ಅವರು ಜಮೀನ್ ನುಂಗಾಕ್ಬಿಟ್ಟು ಇನ್ನೊಂದ್ ಕಡೆ ಜಮೀನು ಕ್ರಿಯೇಟ್ ಆಗುತ್ತೆ. ಇದರಿಂದ ಒಂದ್ ಕಡೆ ಜಮೀನ್ ಲಾಸ್ ಆದ್ರೆ ಮತ್ತೊಂದ್ ಕಡೆ ಜಮೀನ್ ಕ್ರಿಯೇಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಜಮೀನ್ ಲಾಸ್ ಆದವರಿಗೆ ಕ್ರಿಯೇಟ್ ಆದಂತ ಜಮೀನನ್ನ ಬದಲಿಯಾಗಿ ಕೊಡ್ಲಿಕ್ಕೆ ಕೂಡ ಕಾನೂನಲ್ಲಿ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಇದು ಒಂದು. ಆಮೇಲೆ ಇನ್ನ ಕೆಲವು ಸುಮಾರು ಸಣ್ಣ ಪುಟ್ಟ ಇದರಲ್ಲಿ ತಿದ್ದುಪಡಿಗಳು ಕೂಡ ಇದ್ದಾವೆ. ಆಮೇಲೆ ಈ ಭೂಮಿಯನ್ನ ಅತಿಕ್ರಮಣ ಮಾಡಿದಂತವರಿಗೆ ಯಾವುದೋ ಕಾಲದಲ್ಲಿ 5,000 ರೂಪಾಯಿ ಈ ರೀತಿಯಾಗಿ ಫೈನ್ ನಿಗದಿ ಆಗಿತ್ತು. ಅದನ್ನ ಸ್ವಲ್ಪ, ಅದು ಈಗಲೂ ನಾಮಿನಲ್ಲೇ ಇದೆ, 5,000 ಇರೋದು 10,000 ಹೀಗೆ ಅದನ್ನ ಮಾಡಿದ್ದೇವೆ, ಹೆಚ್ಚಳ ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಈ 94C ಅಲ್ಲಿ ನಾವು ಹಿಂದೆ ನಾವೇ ಕಾನೂನು ಮಾಡಿದ್ದು, ಆವಾಗ ಏನ್ ಮಾಡಿದ್ದೇವೆ, 20/30 ಅಂತ ಹಾಕಿದ್ದೇವೆ, ಅಥವಾ 30/40 ಅಡಿ ಅಂತ ಹಾಕಿದ್ದೇವೆ. ಇದರಿಂದ ಏನಾಗುತ್ತೆ, ಡೈಮೆನ್ಷನ್ ಆಕಾರನೇ 20/30 ಇರಬೇಕು ಅಂತ ಅರ್ಥ ಬರುತ್ತೆ. ನಮ್ದು ಉದ್ದೇಶ ಏನು, 600 ಅಡಿ ನಗರ ಪ್ರದೇಶದಲ್ಲಿ, 1200 ಅಡಿ ನಗರ ಪ್ರದೇಶದ ಹೊರಗಡೆ. ನಾವು ಆ 30/40 ಅನ್ನೋದನ್ನ ತೆಗೆದಾಕಿ 600 ಅಡಿ ಅಂತ ಮಾಡಿದ್ದೇವೆ. ಅದು ಆಕಾರ ಯಾವ್ದು ಬೇಕಾದ್ರೂ ಇರ್ಬೋದು, 600 ಅಡಿವರೆಗೆ ಮಂಜೂರು ಮಾಡಬಹುದು. ಹಾಗೆ 30/40 ಅಂತ ಇದ್ದಿದ್ದನ್ನ 30/40 ತೆಗೆದಾಕಿ 1200 ಅಡಿ ಅಂತ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ.